Today we have so many people who say, I've accepted the Lord. ಇವತ್ತು ನಾವು ನೋಡ್ತೇವೆ ಬಹಳ ಜನ ಹೇಳ್ತಾರೆ, ನಾನು ಕ್ರಿಸ್ತನನ್ನು ಸ್ವೀಕರಿಸಿದ್ದೇನೆ, Jesus is my savior now. ಯೇಸು ಸ್ವಾಮಿ ನನ್ನ ರಕ್ಷಕನು, ಈಗ I have received the Holy Spirit. ಪವಿತ್ರಾತ್ಮನನ್ನು And ಸ್ವೀಕರಿಸಿದ್ದೇನೆ, I'm in a good church. ನಾನು ಒಳ್ಳೆ ಸಭೆಗೆ ಹೋಗ್ತೀನಿ, Now I'm just waiting to go to heaven. ನಾನು ಪರಲೋಕಕ್ಕೆ ಹೋಗ್ಲಿ ಕಾಯ್ತಾ ಇದ್ದೇನೆ. You see them after 10 years, they are exactly the same spiritually. 10 ವರ್ಷದ ನಂತರ ನೋಡಿ ಆತ್ಮಿಕವಾಗಿ ಅದೇ ಸ್ತರದಲ್ಲಿ ಇರ್ತಾರೆ. That is like children sitting in first standard for 10 years. ಅದು ಮಕ್ಕಳಂತೆ 1ನೇ ತರಗತಿನಲ್ಲಿ ಬಹಳ ವರ್ಷ ಅಲ್ಲೇ ಇರುವ ಹಾಗೆ. A child is supposed to be in first standard only for 1 year. 1ನೇ ತರಗತಿನಲ್ಲಿ 1 ವರ್ಷ ಮಾತ್ರ ಮಗು ಇರಬೇಕು. Then they must go to second standard. ನಂತರ 2ನೇ ತರಗತಿ, Second standard for 1 year, and then they must go to third standard. 2ನೇ ತರಗತಿಯಲ್ಲಿ 1 ವರ್ಷ ಇದ್ದು 3ನೇ ತರಗತಿಗೆ ಹೋಗಿ. You must be at one spiritual level maximum for 1 year. ನೀವು ಆತ್ಮಿಕ ಸ್ತರದಲ್ಲಿ ಒಂದು ಕಡೆ 1 ವರ್ಷ ಮಾತ್ರ ಹೆಚ್ಚಿನ ಅಂಶ ಇರಬಹುದು. You must move on. ಮತ್ತೆ ಮುಂದೆ ಹೋಗುವ, When you come to the next level, you must move on. ಆ ಮುಂದಿನ ಸ್ತರಕ್ಕೆ ಹೋದ್ಮೇಲೆ ಇನ್ನು ಮುಂದಕ್ಕೆ ಹೋಗುವಂತ ಪ್ರಯಾಸ. Most Christians are not like that. ಆದ್ರೆ ಹೆಚ್ಚಿನ ಅಂಶ ಕ್ರೈಸ್ತರು ಹಾಗಿಲ್ಲ. In most churches, ಬಹಳಷ್ಟು ಸಭೆಗಳಲ್ಲಿ you just say, I'm born again, I'm going to heaven. ನಾನು ಹೊಸದಾಗಿ ಹುಟ್ಟಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತಾ That's ಇದ್ದೀನಿ. like a child saying, I got admission in school, I'm in the kindergarten now. ಒಂದು ಮಗು ಹೇಳ್ದಾಗೆ, ನಾನು ಶಾಲೆಯಲ್ಲಿ ಪ್ರವೇಶ ಪಡೆದಿದ್ದೀನಿ, ನಾನು ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೀನಿ ಅಂತ ಹೇಳೋ. 20 years later he says, I'm in the kindergarten, I'm in the school. 20 ವರ್ಷದಲ್ಲಿ ನಂತರ ಶಾಲೆಯಲ್ಲಿದ್ದೇನೆ, ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೇನೆ ಅಂತ ಹೇಳುವಾಗ You will be ashamed if your son or daughter is sitting 20 years in the same class. ನೀವು ಬಹಳ ಅವಮಾನ ಪಡ್ತೀರಾ, ನಿಮ್ಮ ಮಕ್ಕಳು ಆ ಒಂದು ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಅಷ್ಟು ವರ್ಷ ಇದೆ. And I want to tell you that God the Father is disappointed when his children are sitting in the same class for so many years. ದೇವರು ಪರಲೋಕ ತಂದೆ ಕೂಡ ಹಾಗೆ ಬಹಳ ದುಃಖ ಹೊಂದಿರ್ತಾರೆ, ತನ್ನ ಮಕ್ಕಳು ಕೂಡ ಅದೇ ಸ್ಥಳದಲ್ಲಿ 1ನೇ ಕ್ಲಾಸ್ನಲ್ಲಿ. They are not overcoming any sins that they are defeated by year after year after year. ಬಹಳಷ್ಟು ಜನ ವರ್ಷದಿಂದ ವರ್ಷಕ್ಕೆ ಅವರ ಪಾಪದಿಂದ ಜಯ ಹೊಂದುತ್ತಾ ಇಲ್ಲ, ಅದೇ ಪಾಪದಲ್ಲಿ ಸೋಲ್ತಾ ಇರ್ತಾರೆ. How do you know you are progressing? ನಿಮಗೆ ನೀವು ಬೆಳೀತಾ ಇದ್ದೀರಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? If you are overcoming something that you were defeated by last year, you are progressing. ನೀವು ಕಡೆಯ ವರ್ಷದಲ್ಲಿ ಯಾವ ಪಾಪಗಳಲ್ಲಿ ಸೋಲ್ತಾ ಇದ್ರೋ ಅದರಲ್ಲಿ ಈ ವರ್ಷ ಜಯ ಹೊಂದುತ್ತಾ ಇದ್ರೆ ನೀವು ಮುಂದೆ ಹೋಗ್ತಾ ಇದ್ದೀರಾ. If there are 10 things you were defeated by last year, ಕಡೆಯ ವರ್ಷ 10 ವಿಷಯಗಳಲ್ಲಿ ನೀವು ಸೋಲ್ತಾ ಇರ್ತೀರಿ, and now you overcome one of them, you are defeated only in 9 areas. ಈ ವರ್ಷ ನೀವು 1ರಲ್ಲಿ ನೀವು ಜಯ ಗಳಿಸಿದ್ರೆ ನೀವು 9ರಲ್ಲಿ ಸೋತಿದ್ದೀರಾ. That's progress. ಅದು ಬೆಳವಣಿಗೆ. And next year you overcome one more, you are defeated only in 8 areas. ಬರುವ ವರ್ಷದಲ್ಲಿ ನೀವು ಇನ್ನೊಂದರಲ್ಲಿ ನೀವು ಜಯ ಗಳಿಸಿದ್ರೆ ನೀವು 8ರಲ್ಲಿ. That is how we know we are progressing. ಹಾಗೆ ನಮಗೆ ಗೊತ್ತಾಗುತ್ತೆ ನಾವು ಬೆಳವಣಿಗೆ ಹೊಂದುತ್ತಾ ಇದೀವಾ ಇಲ್ವಾ. It's like a child learning, I know addition, then I know subtraction, then I know division, multiplication, like that. ಹಾಗೆ ಒಂದು ಮಗು ಒಂದು ಕೂಡುವುದನ್ನು, ಒಂದು ಭಾಗಿಸೋದನ್ನು, ಗುಣಿಸುವುದನ್ನು ಕಲಿಯುವ ಹಾಗೆ. If many Christians are quite happy even though they are not progressing. ಬಹಳಷ್ಟು ಕ್ರೈಸ್ತರು ಅವರ ಬೆಳವಣಿಗೆಯನ್ನು ಹೊಂದುತ್ತಾ ಇಲ್ಲ ಅಂದ್ರೂ ತೃಪ್ತಾಗಿರ್ತಾರೆ. I see some people in CFC like that. ಹಾಗೆ ನಾನು CFC ನಲ್ಲಿ ಕೂಡ ನಾನು ನೋಡ್ತೀನಿ. I see them year after year after year, same level. ವರ್ಷದಿಂದ ವರ್ಷಕ್ಕೆ ನಾನು ಅವರನ್ನ ನೋಡ್ತಾ ಇದ್ದೀನಿ, ಅದೇ ಒಂದು ಸ್ಥಳದಲ್ಲಿದ್ದಾರೆ. I don't see a greater passion to follow Jesus Christ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಉತ್ಸಾಹ ಅವರಲ್ಲಿ ಇಲ್ಲ. I don't see a greater longing to be a witness for Christ. ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಬೇಕು ಅಂತ ಒಂದು ದಾಹ ಅವರಲ್ಲಿ ಇಲ್ಲ. To be a blessing to other people. ಬೇರೆಯವರಿಗೆ ಆಶೀರ್ವಾದವಾಗಿರುವಂತದ್ರಲ್ಲಿ. A greater desire to pray and overcome sin. ಪ್ರಾರ್ಥನೆಯಲ್ಲಿ ಮತ್ತು ಪಾಪವನ್ನು ಜಯಗಳಿಸೋದ್ರಲ್ಲಿ ಹೆಚ್ಚಿನ ಆಸಕ್ತಿ. Mary Magdalene was like that. ಆದ್ರೆ ಮಗ್ದಲದ ಮರಿಯಳು wanted to see Jesus. ಯೇಸುವನ್ನು ಸಂಧಿಸಬೇಕು ಅಂತ ಆಸೆ ಪಟ್ಟಳು. I will not go to sleep until I find out where Jesus is. ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಮಲಗಲಿಕ್ಕೆ ಹೋಗೋದಿಲ್ಲ. All the others can go to sleep. ಬೇರೆ ಎಲ್ಲರೂ ಹೋಗಬಹುದು, but I will not go to sleep. ಆದ್ರೆ ನಾನು ಮಲಗಲಿಕ್ಕೆ ಹೋಗೋದಿಲ್ಲ. And that is why the Lord came and met with him. ಅದಕ್ಕಾಗಿ ಯೇಸು ಸ್ವಾಮಿ ಬಂದು ಆಕೆಯನ್ನು ಸಂಧಿಸಿದನು. It says here, Jesus said to her in verse 15. 15ನೇ ವಚನದಲ್ಲಿ ಹೀಗೆ ಯೇಸು ಸ್ವಾಮಿ ಬಂದು ಹೇಳಿದನು. You know, she just turned around. ಆಕೆ ತಿರುಗಿ ನೋಡಿದಳು. And verse 14, and saw Jesus standing there. ಅಲ್ಲಿ ಯೇಸು ನಿಂತಿರೋದನ್ನ ನೋಡಿದಳು. 14ನೇ ವಚನದಲ್ಲಿ. What is that? Just 2 minutes after the others went back to sleep. ಅಲ್ಲಿ ಇತರರೆಲ್ಲ ನಿದ್ರೆ ಮಾಡಲು ಹೋಗಿದ 2 ನಿಮಿಷದ ನಂತರ ನಾವು ನೋಡ್ತೀವಿ. If they had waited, they had also seen Jesus. ಅವರು ಸ್ವಲ್ಪ ಹೊತ್ತು ಕಾದಿದ್ರೆ ಅವರು ಯೇಸು ಸ್ವಾಮಿ ನೋಡಬಹುದಿತ್ತು. Why didn't Jesus come earlier when all the disciples were there? ಯಾಕೆ ಯೇಸು ಸ್ವಾಮಿ ಎಲ್ಲ ಶಿಷ್ಯರು ಇರೋ ಸಮಯದಲ್ಲಿ ಬರಲಿಲ್ಲ? Why did he wait until all those disciples went back to sleep and then come 2-3 minutes afterwards so that only Mary would see her? ಯಾಕೆ ಎಲ್ಲ ಶಿಷ್ಯರು ಹೋಗೋವರೆಗೆ ಕಾದು 2-3 ನಿಮಿಷದ ನಂತರ ಯೇಸು ಸ್ವಾಮಿ ಆಕೆಯನ್ನು ಸಂಧಿಸಲು ಬಂದರು? I'll tell you. ನಾನು ಹೇಳ್ತೀನಿ. Because Jesus saw among all those people, the only one who had a great longing to see him was Mary. ಯೇಸು ಸ್ವಾಮಿ ಏನು ನೋಡಿದರು ಅಂದ್ರೆ ಅಲ್ಲಿ ಇರದಂತ ಎಲ್ಲ
ಎಲ್ಲ ವ್ಯಕ್ತಿಗಳ ಹೃದಯದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆಸಕ್ತಿ ಉತ್ಸಾಹ ಹೊಂದಿದಾತಳು ಈಕೆ. There's a law of God mentioned in Jeremiah 29. ಒಂದು ದೇವರ ಒಂದು ನಿಯಮ ಯೆರೆಮೀಯ 29ರಲ್ಲಿ ಬರೆಯಲ್ಪಟ್ಟಿದೆ. Jeremiah 29 ಯೆರೆಮೀಯ 29 and verse 13. 13ನೇ ವಚನ. It's a very important verse. ಇದು ಬಹಳ ಮುಖ್ಯವಾದ ವಚನ. You will seek me and find me when you search for me with all your heart. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. That is a law of God. ದೇವರ ನಿಯಮವಾಗಿದೆ ಇದು. Among all the people sitting here, ಇಲ್ಲಿ ಕುಳಿತಿರುವಂತ ಎಲ್ಲ ಜನರಲ್ಲಿ who are the ones who are going to find Jesus? ಯಾರು ಯೇಸು ಸ್ವಾಮಿಯನ್ನ ಕಂಡುಕೊಳ್ತಾರೆ? Those who seek him with all their heart. ಯಾರು ತಮ್ಮ ಪೂರ್ಣ ಹೃದಯದಿಂದ ಆತನನ್ನು ಹುಡುಕ್ತಾರೋ ಅವರು. Those who say, Lord, I want you, I don't care what else I don't have in this world. ಕರ್ತನೇ, ನನಗೆ ನೀನು ಬೇಕು, ಈ ಲೋಕದಲ್ಲಿ ನನಗೆ ಏನು ಬೇರೆ ಇಲ್ಲ ಅಂದ್ರೂ ಪರವಾಗಿಲ್ಲ.